ನಮಸ್ತೆ, ನಾವು ಸೆರಾಕೇರ್ ಹೆಲ್ತ್ ಸಂಸ್ಥೆ ಮಂಗಳೂರಿನಿಂದ. ಸೊ ಹೆಲೆನಮ್ಮ ನಮ್ಮ ಸಂಸ್ಥೆಗೆ ಸೆರಾಕೇರಿಗೆ ಥೆರಪಿಗೆ ಬರ್ತಾ ಇದ್ರು. ಸೊ ಅಲ್ಲಿ ಥೆರಪಿಯನ್ನ ಮಾಡಿಬಿಟ್ಟು ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ಸ್ ಗಳನ್ನ ಪಡ್ಕೊಂಡು ಅವರು ಆರೋಗ್ಯವನ್ನ ಪಡೆಯುವುದಲ್ಲದೆ ಅವರ ಹಸ್ಬೆಂಡಿಗೂ ಕೂಡ ಆರೋಗ್ಯ ಬೇಕು ಅನ್ನೋ ಒಂದು ನಿರ್ಧಾರಕ್ಕೋಸ್ಕರ ನಮ್ಮ ಜೇಡ್ ಬೆಡ್ ಮ್ಯಾಟ್ರೆಸ್ ಅನ್ನ ಹಾಗೇನೆ ಸ್ಟೀಮರ್ 9 ಬಾಲ್ ಅನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವ ತರ ಮನೆಯಲ್ಲಿ ಥೆರಪಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಬರುವ ಬನ್ನಿ. ಓಕೆ, ನಮ್ಮ ಹೆಲೆನಮ್ಮ ಬಂದ್ಬಿಟ್ಟು ತುಂಬಾ ದೂರದಿಂದ ಅಂದ್ರೆ ಒಂದು ಕುಡುಪು. ಸೊ ಅಲ್ಲಿಂದ ಬಂದ್ಬಿಟ್ಟು ಬಸ್ ಇಳಿದ್ಬಿಟ್ಟು ಸೊ ತುಂಬಾ ದೂರ ನಡ್ಕೊಂಡ್ಬಿಟ್ಟು ಥೆರಪಿಗೆ ಅಲ್ಲಿಗೆ ಬರ್ತಾ ಇದ್ರು. ಸೊ ಅವರ ಮನೆಗೆ ನಾವು ಇವಾಗ ಹೋಗ್ತಾ ಇದ್ದೇವೆ. ನಾವು ಕೂಡ ನಡ್ಕೊಂಡ್ಬಿಟ್ಟೆ ಹೋಗ್ತಾ ಇದ್ದೇವೆ. ಸೊ ನೋಡುವ ಬನ್ನಿ. ನಾವು ಸೀದಾ ಹೋದದ್ದು ಆಚೆ. ನೋಡಿ, ಫೈನಲಿ ನಮ್ಗೆ ಹೆಲೆನಮ್ಮ ಸಿಕ್ಕಿಬಿಟ್ಟು. ನಾವು ಹೆಲೆನಮ್ಮನ ಮನೆ ಹುಡುಕೊಂಡು ಬೇರೆ ದಾರಿಗೆ ಹೋಗಿದ್ವಿ. ಸೊ ಫೈನಲಿ ನಮ್ಮ ಹೆಲೆನಮ್ಮ ಸಿಕ್ಕಿದ್ರು. ಅವರ ಮನೆಗೆ ಹೋಗುವ ಬನ್ನಿ. ಹೆಲೆನಮ್ಮ, ನೀವು ಇಷ್ಟು ದೂರದಿಂದ ಬರ್ತಾ ಇದ್ರ ಸೆರಾಕೇರಿಗೆ? ಗ್ರೇಟ್ ನೀವು. ನೋಡಿ, ನಮ್ಮ ಪಕ್ಕದ ಊರಿನವರಿಗೆ ಹತ್ತಿರ ಇದ್ರೂ ಕೂಡ ಬರ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಕುಡುಪಿಂದ ಇಳಿದು ಇಷ್ಟು ದೂರ ಕಾಡಲ್ಲಿ. ನಮಸ್ತೆ ಅಮ್ಮ. ಓಕೆ, ಇವಾಗ ನಾವು ಹೆಲೆನಮ್ಮ ಮತ್ತೆ ಅವರ ಹಸ್ಬೆಂಡ್ ಅವರ ಮನೆಯಲ್ಲಿ ಇದ್ದೇವೆ. ಸೊ ಅವ್ರು ಯಾತಕ್ಕೋಸ್ಕರ ಈ ಒಂದು ಬೆಡ್ ಮ್ಯಾಟ್ ಥೆರಪಿ ಆಗಿರ್ಬೋದು, 3 ಬಾಲ್ 9 ಬಾಲ್ ಆಗಿರ್ಬೋದು, ಸ್ಟೀಮರ್ ಥೆರಪಿಯನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಬರುವ. ಆಮೇಲೆ ಯಾತಕ್ಕೋಸ್ಕರ ಈ ಒಂದು ಥೆರಪಿಯನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಅದರಿಂದ ಮತ್ತೆ ನನ್ನ ಗಂಡನಿಗೆ ಸಹ ಬೇಕಿತ್ತು. ಅದಕ್ಕೆ ನಾನು ಥೆರಪಿ ಮೊದಲು ನಾನು ಬರುತ್ತಿದ್ದೆ. ಒಂದು 4 ವರ್ಷದ್ದು ಮೊದಲು ಒಂದ್ಸಾರಿ ಬಂದು 1.5 ತಿಂಗಳು ಬಂದು ಮಾಡಿ ಹೋದದ್ದು. ಅದ್ ನಂತರ ಸ್ವಲ್ಪ ಒಳ್ಳೇದಿತ್ತು ನನಗೆ. ಮತ್ತೆ ನಾನು ಸಡನ್ ಬಿಟ್ಟೆ. ಮತ್ತೆ ಮಾತ್ರೆ ಎಲ್ಲ ತಕೊಳ್ಳಿಕ್ಕೆ ಶುರು ಮಾಡಿದೆ. ಮತ್ತೆ ಪುನಃ ನನಗೆ ಹೊಟ್ಟೆಯಲ್ಲೆಲ್ಲ ನೋವು ಶುರು ಆಯಿತು. ಅದಕ್ಕೆ ಆಗಿ ಅಲ್ಲಿ ಬಂದು ಒಂದು ಸಾರಿ ನೋಡುವ ಅಂದು ಹೋದೆ ನಾನು. ಅದರ ನಂತರ ನನಗೆ ಸ್ವಲ್ಪ ಒಳ್ಳೇದಾಯಿತು. ಅದಕ್ಕೆ ನಾನು ಇದನ್ನು ಈಗ ತಗೊಳ್ದು ಮನೆಯಲ್ಲಿ ಮಾಡುವ ಸ್ಕೀಮ್ ಮಲ್ತಿದ್ದು ಪಕ್ಕ ರಾತ್ರಿ ಜಪ್ತೀನಿ. ತುಂಬ ಬೋಲ್ ಮಾಡ್ತೀನಿ ಪಕ್ಕ ಸ್ಕೀಮ್ ಮಲ್ತಿದ್ದು ಪಕ್ಕ ಜಪ್ತೀನಿ. ಓಕೆ, ಇಲ್ಲಡಿ ಎಡ್ಡೆ ಒಂದು ಎಡ್ಡೆ ಆಗುದು. ಓಕೆ, ಇಂಚಿನ ಥೆರಪಿ ಮಲ್ಪುಲೆ ನನ್ನೆಲ್ಲ ಆರೋಗ್ಯ ಸರಿ ಆದದ್ದು ದಿವೊಳ್ಳೆ. ಓಕೆ ಅಪ್ಪ, ಈ ರೀತಿ ಸ್ಟೀಮ್ ಥೆರಪಿ ಮಲ್ತೊಂದು ಇಲ್ಲಡೆ ಇಂಚು ಇದ್ರೆ ಬರೋದು ಎಡ್ಡೆ ದಮ್ ಕಟ್ಟು ಕಮ್ಮಿ ಉಂಡೆ. ಇನ್ನು ಮಿಸ್ ಸೀರೆಗೋಸ್ಕರ ಇಲ್ಲದ ಮತ್ತೊಂದು ಇದ್ದೀರಾ ರಿದಾದಿ ಅಂತಾರೆ. ಥ್ಯಾಂಕ್ ಯು ಅಂತಾರೆ. ಓಕೆ ಅಪ್ಪ. ಥೆರಪಿ ಮಲ್ತಿ ಪಕ್ಕ ಎಡ್ಡೆ ಒಳ್ಳೆ. ಓಕೆ, ಈ ಎಂಚ ದೆತ್ತೊಂಡಾರಮ್ಮ ಒಂದು ಬಾರಿ ಕಷ್ಟಡ್ ದೆತ್ತೊಂಡಾರ ಅಂದು ಯಾನ್ ದೆತ್ತೊಂದು ಬಾರಿ ಎಂಕ್ ಒಂಜಿ ಬಾರಿ ಆಸೆ ಇತ್ತುಂಡು ಬಕ್ಕನಸ ಗಟ್ಟಿ ಮಲ್ಪದ್ದು ಟೈಮ್ ಇದು ಅಂತೆ ಅಂಗಾರಿನ ಅಡವು ದೀರ ಒಂದು ಮ್ಯಾಟ್ರಸ್ ದೆತ್ತೊಂಡಾರ ಆಯ್ತು. ಆರೋಗ್ಯ ಸರಿ ಆತಂಡು ಎಡ್ಡೆ ಆತಂಡು. ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ ವಿಡಿಯೋಗಾಗಿ ನಮ್ಮ ಸೆರಾಕೇರ್ ಕೋಸ್ಟಲ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.